ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲಿ ಇವತ್ತು ಚಕ್ಕುಲಿಯನ್ನು ಮಾಡ್ತಾ ಇದ್ದೀನಿ. ಗರಿ ಗರಿಯಾದ ಚಕ್ಕುಲಿ, ತುಂಬ ಈಸಿಯಾಗಿ ಬರೀ 10ರಿಂದ 15 ನಿಮಿಷಗಳ ಒಳಗಡೆ ಈ ಚಕ್ಕುಲಿಯನ್ನು ರೆಡಿ ಮಾಡ್ಕೋಬೋದು. ಈ ಚಕ್ಕುಲಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಿನಷ್ಟು ಹುರಿಗಡಲೆಗೆ 3 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಪ್ರಮಾಣವನ್ನು ನೋಡಿಕೊಳ್ಳಿ. ಇದೇ ರೀತಿ ಪ್ರಮಾಣದಲ್ಲಿ ನೀವು ಮಾಡಿದರೆ ನೀವು ಮಾಡುವಂತಹ ಚಕ್ಕುಲಿ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಬರ್ತದೆ. ಯಾವುದೇ ರೀತಿಯ ಕಟ್ಟಾಗಿ ಹೋಗೋದಿಲ್ಲ. ಈ ಎಲ್ಲ ಸಾಮಾನುಗಳನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಹುರಿಗಡಲೆಯನ್ನು ಫಸ್ಟು ಪುಡಿ ಮಾಡ್ಕೊಂಡು ಬರ್ತೀನಿ. ಈ ಹುರಿಗಡಲೆಯನ್ನು ಈ ರೀತಿಯಾಗಿ ಪುಡಿ ಮಾಡ್ಕೋಬೇಕು. ಕೈಗೆ ಯಾವುದೇ ರೀತಿಯ ತರಿಯಾಗಿ ಇರಬಾರ್ದು. ನಾನಿಲ್ಲಿ ಪುಡಿ ಮಾಡಿಕೊಂಡಂತಹ ಹುರಿಗಡಲೆಯನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಅದರ 3 ಅಂದರೆ 1 ಕಪ್ ಹುರಿಗಡಲೆ ಪುಡಿಗೆ 3 ಕಪ್ಪಿನಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಹಾಗೆ ಅಜ್ವಾಯಿನವನ್ನು 1/4 ಸ್ಪೂನು ಅಷ್ಟು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕೈಯಿಂದ ಈ ರೀತಿ ತಿಕ್ಕಿ ಅದನ್ನು ಹಾಕ್ತಾ ಇದ್ದೀನಿ. ಕ್ರಷ್ ಥರ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ. ಇದನ್ನು ಕೂಡ ಅದೇ ರೀತಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ತಗೊಂಡಿದ್ದೀನಿ. ಖಾರಕ್ಕೆ ಜಾಸ್ತಿ ಬೇಕಾದರೆ ತೊಗೊಳ್ಬೋದು. ನಾನಿಲ್ಲಿ 2ರಿಂದ 3 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಕಾಲು ಸ್ಪೂನು ಇಂಗು, ಅರ್ಧ ಸ್ಪೂನು ಅರಿಶಿನ ಪುಡಿ, ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಕಲಿಸ್ಕೊಂಡು ಈಗ 2 ಸ್ಪೂನಷ್ಟು ಬೆಣ್ಣೆಯನ್ನು ಬಿಸಿ ಮಾಡಿಕೊಂಡು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. 2ರಿಂದ 3 ಸ್ಪೂನನ್ನು ಬೆಣ್ಣೆಯನ್ನು ಹಾಕ್ಕೊಂಡು ಈ ರೀತಿ ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಬಿಸಿ ಇರೋದ್ರಿಂದ ಸ್ಪೂನಲ್ಲೇ ಕಲಿಸ್ಕೋತಾ ಇದ್ದೀನಿ. ನೀಟಾಗಿ ಕಲಿಸ್ಕೋಬೇಕು. ಕೈಯಿಂದ ಚೆನ್ನಾಗಿ ನಾದಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಚಕ್ಕುಲಿ ಬರ್ತದೆ. ನಾನಿಲ್ಲಿ ಈ ರೀತಿ ನೋಡ್ತಿರ್ಬೋದು. ಈ ರೀತಿ ಬೆಣ್ಣೆ ಹಾಕಿ ಕಲಿಸಿದಾಗ ಈ ರೀತಿ ಉಂಡೆ ಕಟ್ಟೋಲಿಕ್ಕೆ ಅದು ಬರಬೇಕು. ಆಗ ಮಾತ್ರ ಅದು ಚಕ್ಕುಲಿ ಹದಕ್ಕೆ ಚೆನ್ನಾಗಿ ಹದವಾಗಿ ಬರ್ತದೆ. ಈಗ ಅದಕ್ಕೆ ನಾನು ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ. ಬಿಸಿ ನೀರನ್ನೇ ಹಾಕಬೇಕು. ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ಚಕ್ಕುಲಿ ಗರಿ ಗರಿಯಾಗಿ. ಈ ರೀತಿ ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಚಕ್ಕುಲಿ ಬರ್ತದೆ. ನೀವು ನೋಡ್ತಿರ್ಬೋದು. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ನಾದ್ಕೋಬೇಕು. ಈಗ ನಾನು ಇದನ್ನು ಸಿಲಿಂಡರ್ ಗಾತ್ರಕ್ಕೆ ಮಾಡಿಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ನಾನು ಚಕ್ಕುಲಿ ಅಚ್ಚಿಗೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ಟಾರ್ ಇರುವಂತಹ ಒಂದು ಚಕ್ಕುಲಿ ಅಚ್ಚನ್ನು ತಗೊಂಡು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನಾನಿಲ್ಲಿ ಎಣ್ಣೆಯ ಪೇಪರನ್ನು ತೊಗೊಂಡಿದ್ದೀನಿ. ಎಣ್ಣೆ ಏನು ನಾವು ಹಾಕ್ಕೊಂಡಿರ್ತೀವಿ ಅದರ ಕವರನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಚಕ್ಕುಲಿ ಬಿಡಲಿಕ್ಕೆ. ಈ ರೀತಿ ನೀಟಾಗಿ ಅದನ್ನು ಹಾಕ್ಕೋಬೇಕು. ಅದ್ರ ಮೇಲೆ ಹಾಕ್ಕೋತಾ ಇದ್ದೀನಿ. ಸೈಡ್ ಎಡ್ಜನ್ನು ನಾವು ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ಅದು ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ಈ ರೀತಿ ನೀಟಾಗಿ ಮಾಡಿಕೊಂಡು ಸೈಡ್ ಎಡ್ಜಸ್ನ ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಕೂಡ್ಕೊಂಡಿರುತ್ತೆ. ಈ ರೀತಿ ನಾನು ಸೆಡ್ಕದಲ್ಲಿ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಯಾಕಂದರೆ ಕೈಯಲ್ಲಿ ಬಿಡೋಕ್ಕೆ ಭಯ ಆಗೋದ್ರಿಂದ ಈ ರೀತಿ ಹಾಕ್ಕೊಂಡು ಬಿಟ್ಟರೆ ಕೈನೂ ಸುಡಲ್ಲ ಮತ್ತು ಈಸಿಯಾಗಿ ನಾವು ಎಣ್ಣೆಗೆ ಬಿಡ್ಬೋದು. ಈ ರೀತಿ ಹಾಕ್ಕೋತಾ ಇದ್ದೀನಿ. ಈ ರೀತಿ ಬಬಲ್ಸ್ ಬರೋವರೆಗೂ 2 ನಿಮಿಷ ನಾವು ಏನು ಮುಟ್ಟಕ್ಕೆ ಹೋಗಬಾರ್ದು. ಅದಾದಮೇಲೆ 2 ನಿಮಿಷ ಆದಮೇಲೆ ಇದನ್ನು ತಿರುಗಿ ಹಾಕ್ಕೋಬೇಕು. ಈ ರೀತಿ ನೀಟಾಗಿ 2 ಸೈಡ್ನ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಾಯಿಸ್ಕೋಬೇಕು. ಹೈ ಫ್ಲೇಮ್ ಇಟ್ಟರೆ ಬೇಗ ಕಪ್ಪಗಾಗ್ಬಿಡುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸಬೇಕು. ಈ ರೀತಿ ಗರಿ ಗರಿಯಾದ ಚಕ್ಕುಲಿ ಬಂದಿದೆ. ನೀವು ನೋಡ್ತಿರ್ಬೋದು ಎಷ್ಟು ಸುಲಭವಾಗಿ ಈ ಚಕ್ಕುಲಿಯನ್ನು ಮಾಡ್ಬೋದು ಅಂತ. ಈ ರೀತಿ ಚಕ್ಕುಲಿ ನಿಮಗೂ ಇಷ್ಟ ಆದರೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.